ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡುಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಉಳಿದ ಅನ್ನದಿಂದ ತುಂಬಾನೇ ಸಿಂಪಲ್ ಆಗಿರುವಂಥ ಗರಿಗರಿಯಾದ ವಡೆನ ಮಾಡಿ ತೋರಿಸ್ತಾ ಇದ್ದೀನಿ. ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೂ ಸೂಪರ್ ಆಗಿರುತ್ತೆ, ಸಂಜೆ ಸ್ನ್ಯಾಕ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಥರ ವಡೆ ಮಾಡಿಕೊಟ್ರೆ ಇದಕ್ಕೆ ಚಟ್ನಿ ಆಗಿರಲಿ, ಸಾಂಬಾರ್ ಆಗಿರಲಿ ತಿನ್ನೋ ಅವಶ್ಯಕತೆ ಮತ್ತೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗೇನೆ ತಿಂದ್ಬಿಡ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಮಾಡೋದು ಕೂಡ ತುಂಬಾನೇ ಸಿಂಪಲ್ ಪ್ರಾಸೆಸ್. 10ರಿಂದ 15 ನಿಮಿಷ ಒಳಗಡೆನೆ ಈ ಒಂದು ವಡೆನ ಆರಾಮಾಗಿ ಮಾಡ್ಕೋಬಹುದು. ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಮಿಕ್ಸಿ ಜಾರಲ್ಲಿ ಯಾವ್ದಾದ್ರು ಒಂದು ಕಪ್ಪಿನ ಅಳತೆಯಲ್ಲಿ 1 ಕಪ್ಪಿನಷ್ಟು ಅನ್ನ ಹಾಕ್ತಿದ್ದೀನಿ. ನೀವು ನಿನ್ನೆ ಉಳಿದಿರುವಂತ ಅನ್ನನಾದ್ರೂ ಹಾಕೊಳ್ಳಿ, ಇಲ್ಲ ಫ್ರೆಶ್ ಆಗಿ ಈಗ ತಾನೇ ಮಾಡಿರುವಂತ ಅನ್ನನಾದ್ರೂ ಹಾಕೊಳ್ಳಿ. ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ 1 ಕಪ್ಪಿನಷ್ಟು ಅನ್ನನ. ನಂತರ ಅದೇ ಮಿಕ್ಸಿ ಜಾರಲ್ಲಿ ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ಪಿನಷ್ಟು ಸಣ್ಣ ರವೆ, ಅಂದ್ರೆ ಬಾಂಬೆ ರವೆ ಅಂತ ಕರೀತಾರೆ ನೋಡಿ, ರವೆ ಉಂಡೆ ಮಾಡ್ಬೇಕಾದ್ರೆ ಯೂಸ್ ಮಾಡ್ತಾರಲ್ಲ ಆ ರವೆನ ಹಾಕೊಳ್ಳಿ. ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ಪಿನಷ್ಟು ಮೊಸರು ಹಾಕ್ತಿದ್ದೀನಿ. ಫ್ರೆಶ್ ಆಗಿರುವಂತ ಮೊಸರು ಆದ್ರೆ ಚೆನ್ನಾಗಿರುತ್ತೆ. ಮೊಸರು ಹಾಕಿದ್ಮೇಲೆ ಮಿಕ್ಸಿ ಮುಚ್ಚಳನ ಮುಚ್ಚಿಬಿಟ್ಟು ಸಣ್ಣದಾಗಿ ಫೈನ್ ಆಗಿ ಪೇಸ್ಟ್ ತರ ಮಾಡ್ಕೋಬೇಕು. ನೀರು ಬೇಕು ಅಂದ್ರೆ ಮಾತ್ರ ಹಾಕೊಳ್ಳಿ, ಇಲ್ಲಾಂದ್ರೆ ಹಾಕೊಳಕ್ ಹೋಗ್ಬೇಡಿ, ಹಾಗೆ ಮಿಕ್ಸಿ ಮಾಡ್ಕೊಳ್ಳಿ. ನಿನ್ನೆ ಉಳಿದಿರುವಂತ ಅನ್ನದಿಂದ ಮಾಡ್ತಿದ್ರೆ 1-2 ಸ್ಪೂನ್ ಅಥವಾ 3 ಸ್ಪೂನ್ ನೀರ್ ಬೇಕಾಗುತ್ತೆ. ಫ್ರೆಶ್ ಆಗಿ ಮಾಡಿರುವಂತ ಅನ್ನದಿಂದ ಮಾಡ್ತಾ ಇದ್ರೆ ನೀರಿನ ಅವಶ್ಯಕತೆ ಇರೋದಿಲ್ಲ. ಮಿಕ್ಸಿ ಮಾಡೋಕೆ ಆಗ್ತಿಲ್ಲ, ಗಟ್ಟಿ ಇದೆ ಅಂದ್ರೆ 2ರಿಂದ 3 ಸ್ಪೂನ್ ಅಥವಾ ಸ್ವಲ್ಪ ನೀರು ಹಾಕೊಂಡು ಮಿಕ್ಸಿ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ. ಮಿಕ್ಸಿ ಮಾಡಿರುವಂತ ಪೇಸ್ಟ್ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ತಿದ್ದೀನಿ. ನೋಡಿದ್ರೆ ಕನ್ಸಿಸ್ಟೆನ್ಸಿ ಈ ರೀತಿ ಇದೆ. ನಂತರ ಇದಕ್ಕೆ 1 ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಿದ್ದೀನಿ. ನೆಕ್ಸ್ಟ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಶುಂಠಿನ ಹಾಕ್ತಿದ್ದೀನಿ. 2 ಹಸಿಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ನಂತರ ಕರಿಬೇವು ಹಾಕ್ತಿದ್ದೀನಿ. ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಕೊತ್ತಂಬರಿನ ಹಾಕ್ತಾ ಇದ್ದೀನಿ. ಆಮೇಲೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಆದಷ್ಟು ಒಂದೇ ಡೈರೆಕ್ಷನ್ ಅಲ್ಲಿ ಕಲಿಸ್ತಾ ಹೋಗಿ. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ಡೈರೆಕ್ಷನ್ ಅಲ್ಲಿ ಕಲಿಸ್ತಾ ಹೋಗ್ಬೇಕು. ಈ ರೀತಿ ಕಲಿಸೋದ್ರಿಂದ ವಡೆ ತುಂಬಾ ಫ್ಲಫಿ ಆಗಿ ಬರುತ್ತೆ. ಅದಕ್ಕೋಸ್ಕರ ಇದೇ ಡೈರೆಕ್ಷನ್ ಅಲ್ಲಿ ಕಲಿಸಿ. ಹೆಂಗ್ ಬೇಕಾದ್ರೆ ಹಂಗೆ ಯಾವ ತರ ಬೇಕಾದ್ರೆ ಆ ತರ ಕಲ್ಸಕ್ಕೆ ಹೋಗಬೇಡಿ. ಈ ಡೈರೆಕ್ಷನಲ್ಲಿ ಮಾತ್ರ ಕಲಿಸ್ಕೊಳ್ಳಿ. ಆ್ಯಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಿಟ್ಟನ್ನ ನೀಟಾಗಿ ಕಲಿಸ್ಕೊಂಡಿದ್ಮೇಲೆ ಒಂದು 10 ನಿಮಿಷ ಇದನ್ನ ನೆನೆಯಕ್ಕೆ ಬಿಡಬೇಕು. ಎಷ್ಟು ಚೆನ್ನಾಗಿ ನೆನೆಯುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ವಡೆ. ನೆಂದ ಮೇಲೆ ನೋಡಿದ್ರೆ ಸ್ವಲ್ಪ ಗಟ್ಟಿಯಾಗಿದೆ, ಯಾಕೆ ಅಂದರೆ ರವೆ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ನೀರನ್ನ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಈ ರೀತಿ ಗಟ್ಟಿಯಾಗಿದೆ. ಇವಾಗ ಇದಕ್ಕೆ ಸೋಡಾ ಪುಡಿ ಹಾಕಿಲ್ಲ, ಅದಕ್ಕೆ ಸೋಡಾ ಪುಡಿ ಹಾಕ್ತೀನಿ. ನಿಮಗೆ ಸೋಡಾ ಪುಡಿ ಇಷ್ಟ ಇಲ್ಲ, ಕುಕಿಂಗ್ ಸೋಡಾ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಗಟ್ಟಿ ಇರೋದ ಕಾರಣ 2ರಿಂದ 3 ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡು ಒಂದೇ ಡೈರೆಕ್ಷನಲ್ಲಿ ಕಲಿಸ್ತಾ ಇದ್ದೀನಿ. ಹೀಗೇ ಕಲಿಸ್ಕೊಳ್ಳಿ. ಇದೇ ರೀತಿ ಕಲಿಸ್ಕೊಂಡು ವಡೆನ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನಿಜವಾಗ್ಲೂ ಹೇಳ್ತಿದ್ದೀನಿ, ಉದ್ದಿನ ವಡೆಕಿನ ಡಬಲ್ ಟೇಸ್ಟ್ ಅಂತ ಹೇಳ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಈ ವಡೆ ಬ್ಯಾಟರ್ ರೆಡಿ ಆಗಿದೆ. ಇಲ್ಲಿ ಸ್ವಲ್ಪ ಎಣ್ಣೆ ಕಾದಿದೆನಾ ಇಲ್ಲ ಅಂತ ಸ್ವಲ್ಪ ಹಾಕ್ಬಿಟ್ಟು ನೋಡಿದ್ದೀನಿ. ಈ ರೀತಿ ಮೀಡಿಯಂ ಆಗಿ ಹೀಟ್ ಆಗಿದ್ರೆ ಸಾಕು. ನಂತರ ಯಾವ್ದಾದ್ರು ಬೌಲಲ್ಲಿ ಸ್ವಲ್ಪ ನೀರು ತಗೊಳ್ಳಿ. ನಾನಿಲ್ಲಿ ಸ್ಟ್ರೈನರ್ ಸಹಾಯದಿಂದ ಈಸಿಯಾಗಿ ವಡೆನ ಯಾವ ತರ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ. ಸ್ಟ್ರೈನರ್ ಹಿಂದಗಡೆ ಸ್ವಲ್ಪ ತೇವಾಂಶ ಮಾಡ್ಕೊಂಡು ಈ ರೀತಿ ಹಿಟ್ಟನ್ನ ತಗೊಂಡು ಅದ್ರ ಮೇಲೆ ಇಟ್ಟು ಸ್ವಲ್ಪ ಪ್ರೆಸ್ ಮಾಡ್ಕೊತಾ ಹೋಗ್ತೀನಿ. ನಿಜವಾಗ್ಲೂ ಈ ಒಂದು ಪ್ರಾಸೆಸ್ ತುಂಬಾನೇ ಸಿಂಪಲ್ ಅಂತ ಹೇಳ್ಬೋದು. ನೀರನ್ನ ಸ್ವಲ್ಪ ಡಿಪ್ ಮಾಡ್ಕೊಂಡು ಎಲ್ಲ ಕರೆಕ್ಟಾಗಿ ಶೇಪ್ ಮಾಡ್ಕೊಳ್ಳಿ. ಇನ್ನೊಂದ್ಸರಿ ಡಿಪ್ ಮಾಡ್ಕೊಂಡು ಮಧ್ಯದಲ್ಲಿ ಹೋಲ್ ಮಾಡಿದ್ರೆ ವಡೆ ರೆಡಿನೇ ಆಗೋಗುತ್ತೆ. ಎಷ್ಟು ಸಿಂಪಲ್ ಪ್ರಾಸೆಸ್ ಅಲ್ಲ. ರೆಡಿ ಆಗಿರುವಂತ ವಡೆನ ಎಣ್ಣೆಯಲ್ಲಿ ಡ್ರಾಪ್ ಮಾಡ್ತಾ ಹೋಗ್ತೀನಿ. ಸ್ವಲ್ಪ ನೀರು ಇರುತ್ತೆ, ಹುಷಾರಾಗಿ ಹಾಕೊಳ್ಳಿ. ಸ್ಟ್ರೈನರ್ ಮೇಲೆ ಮಾತ್ರ ತೇವಾಂಶ ಮಾಡ್ಕೊಂಡು ಈ ರೀತಿ ಡ್ರಾಪ್ ಮಾಡ್ಕೊಂತ ಹೋಗಿ. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ತುಂಬಾನೇ ಸಿಂಪಲ್ ಆಗಿ ಮಾಡ್ಕೋಬಹುದು. ಎಣ್ಣೆಯಲ್ಲಿ ವಡೆನ ಹಾಕಿದ್ಮೇಲೆ 1 ನಿಮಿಷ ಬಿಟ್ಟು ಆಮೇಲೆ ನೋಡಿ ತನ್ನಷ್ಟಕ್ಕೆ ತಾನೇ ಮೇಲೆ ತೇಲುತ್ತೆ. ಅವಾಗ ಮಾತ್ರ ನಾವು ಇನ್ನೊಂದ್ ಕಡೆ ಟರ್ನ್ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಒಂದ್ ವೇಳೆ ನಿಮಗೆ ಅನ್ನದಿಂದ ಮಾಡೋಕೆ ವಡೆ ಇಷ್ಟ ಇಲ್ಲ ಅಂತಂದ್ರೆ ಅನ್ನದ ಪ್ಲೇಸ್ ಅಲ್ಲಿ ಅವಲಕ್ಕಿನ ಕೂಡ ಯೂಸ್ ಮಾಡಬಹುದು. ದಪ್ಪ ಅವಲಕ್ಕಿ ಆಗಿರ್ಬೋದು, ತೆಳುವಾದ ಅವಲಕ್ಕಿ ಆಗಿರ್ಬೋದು, ಯಾವ ಅವಲಕ್ಕಿನಾದ್ರೂ ಯೂಸ್ ಮಾಡಿ ಚೆನ್ನಾಗಿರುತ್ತೆ. ಸೇಮ್ ಪ್ರೊಸೀಜರ್ನೇ ಯೂಸ್ ಮಾಡಿ. ಈ ರೀತಿ ಗೋಲ್ಡನ್ ಕಲರ್ ಬಂದಿದೆ ಅನ್ನೋ ಟೈಮಲ್ಲಿ ಎಣ್ಣೆಯಿಂದ ವಡೆನ ತೆಗೆದು ಟಿಶ್ಯೂ ಪೇಪರ್ ಹಾಕಿರುವಂಥ ಪೇಪರು ಅಥವಾ ಬೌಲಲ್ಲಿ ಹಾಕ್ತಾ ಇದ್ದೀನಿ. ನಿಜವಾಗ್ಲೂ ಹೇಳ್ತಿದ್ದೀನಿ, ಒಂದು ಕಡೆ ಹಾಕ್ತಾ ಇದ್ರೆ ಇನ್ನೊಂದು ಕಡೆ ಖಾಲಿ ಆಗುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಈ ವಡೆಯಲ್ಲಿ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಕರಿಬೇವು ಹಾಕಿರೋದ್ರಿಂದ ಇದು ಕಾಂಬಿನೇಷನ್ ಆಗಿ ಚಟ್ನಿನೇ ಬೇಕು ಅನ್ನೋದೇನಿಲ್ಲ, ಹಾಗೆ ತಿಂತಾರೆ. ನಾನು ಒಂದು ಬ್ಯಾಚ್ ಹಾಕಿದ್ಮೇಲೆ ಇನ್ನೊಂದು ಬ್ಯಾಚಲ್ಲಿ ಅದೇ ಪ್ರಾಸೆಸ್ನ ರಿಪೀಟ್ ಮಾಡ್ತಿದ್ದೀನಿ. ಸ್ಟ್ರೈನರ್ ಹಿಂದಗಡೆ ಸ್ವಲ್ಪ ತೇವಾಂಶ ಮಾಡಿಕೊಂಡು ವಡೆ ಶೇಪಲ್ಲಿ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಎಣ್ಣೆಯಲ್ಲಿ.
ಟೋಟಲ್ ಆಗಿ ನಾನು 5 ಹಾಕಿದ್ದೀನಿ. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಗರಿ ಗರಿಯಾದ ವಡೆ ರೆಡಿನೇ ಆಗೋಗುತ್ತೆ. ಎಷ್ಟು ಸಿಂಪಲ್ ಪ್ರಾಸೆಸ್ ಅಲ್ವಾ. ರಾತ್ರಿ ಮಾಡಿದಂಥ ಅನ್ನ ಬೆಳಿಗ್ಗೆ ಉಳಿದ್ರೆ ನಾವು ಕಾಮನ್ ಆಗಿ ಏನು ಮಾಡ್ತೀವಿ, ಚಿತ್ರಾನ್ನ, ಪುಳಿಯೋಗರೆ, ಇನ್ನು ಯಾವುದಾದ್ರೂ ಒಂದು ರೈಸ್ ಮಾಡ್ತಾನೆ ಇರ್ತೀವಿ. ದಿನಾಲೂ ರೈಸು, ಚಿತ್ರಾನ್ನ, ಪುಳಿಯೋಗರೆ ಅಂದರೆ ಯಾರಿಗೆ ತಾನೇ ಬೇಜಾರಾಗಲ್ಲ. ಒಂದ್ಸರಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ, ಸಂಜೆ ಸ್ನ್ಯಾಕ್ಸ್ಗೆ ಈ ರೀತಿ ವಡೆನೆ ಮಾಡಿಕೊಡಿ. ಬೇಡ ಅನ್ನೋದೇ ಗಪ್ಚುಪ್ಪಾಗಿ ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಮಕ್ಕಳು ಶಾಲೆಯಿಂದ ಬಂದಾಗ ಸಂಜೆ ತಿಂಡಿಗೆ, ಸ್ನ್ಯಾಕ್ಸ್ಗೆ ಏನಾದರೂ ಒಂದು ಕೇಳ್ತಾರೆ. ಅಂಥ ಟೈಮಲ್ಲಿ ಹೆಲ್ತಿಯಾಗಿ ಈ ರೀತಿ ವಡೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆನಾ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.